ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಅಡ್ಗೆ ಮನೆಯಲ್ಲೇ, ನಮ್ಮ ದಿನನಿತ್ಯದ ಊಟದಲ್ಲೇ ಮಧುಮೇಹವನ್ನು ನಿಯಂತ್ರಿಸುವ ಒಂದು ಅದ್ಭುತ ಪರಿಹಾರ ಅಡಗಿದೆ. ಹೌದು, ನಾವು ಮಾತಾಡ್ತಾ ಇರೋದು ಬೇರೆ ಯಾವುದರ ಬಗ್ಗೆನೂ ಅಲ್ಲ, ನಮ್ಮ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಊಟದ ಬಗ್ಗೆ. ಡಯಾಬಿಟೀಸ್ ಅಂತ ಗೊತ್ತಾದ ತಕ್ಷಣ ತಲೆಗೆ ಬರೋ ಮೊದಲನೇ ಯೋಚನೆ ಏನು? ಅಯ್ಯೋ, ಇಷ್ಟಪಟ್ಟು ತಿಂತಿದ್ದ ಊಟವನ್ನೆಲ್ಲ ಬಿಡ್ಬೇಕಲ್ಲ ಅನ್ನೋ ಚಿಂತೆ ಅಲ್ವಾ? ಇದು ಸಹಜವಾಗೇ ಎಲ್ಲರನ್ನೂ ಕಾಡುತ್ತೆ. ಆದ್ರೆ ಇದಕ್ಕೆ ಪರಿಹಾರವನ್ನ ಎಲ್ಲೋ ಹುಡುಕೋದು ಬೇಕಾಗಿಲ್ಲ. ಯಾಕಂದ್ರೆ ಅದು ಆಲ್ರೆಡಿ ನಮ್ಮ ತಟ್ಟೆಯಲ್ಲೇ ಇದೆ ಅಂದ್ರೆ ನಂಬ್ತೀರಾ? ಹೌದು, ಇದು ಅಕ್ಷರಶಃ ಸತ್ಯ. ಸರಿಯಾಗಿದ್ರೆ ಬನ್ನಿ ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿಯಲ್ಲೇ ಒಂದು ಸಿಹಿ ಸುದ್ದಿ ಅಡಗಿದೆ ಮತ್ತು ಅದರ ಶಕ್ತಿ ಇರೋದು ನಮ್ಮ ಸಂಪ್ರದಾಯದಲ್ಲಿ. ತಜ್ಞರು ಏನಂತಾರೆ ಗೊತ್ತಾ? ನಮ್ಮ ಸಾಂಪ್ರದಾಯಿಕ ಉತ್ತರ ಕರ್ನಾಟಕನ ಊಟ ಇದೆಯಲ್ಲ, ಅದು ಭಾರತದಲ್ಲೇ ಇರುವ ಅತ್ಯಂತ ಮಧುಮೇಹ ಸ್ನೇಹಿ ಅಡುಗೆಗಳಲ್ಲಿ ಒಂದಂತೆ. ಇದು ನಿಜವಾಗ್ಲೂ ಒಂದು ಗುಡ್ ನ್ಯೂಸ್ ಅಲ್ವಾ? ಈಗ ನಮ್ಮ ಊಟದ ಇಬ್ಬರು ಮುಖ್ಯ ಆಟಗಾರರ ನಡುವೆ ಒಂದು ಕಾಂಪಿಟಿಷನ್ ಇಡೋಣ. ಒಂದು ಕಡೆ ರೊಟ್ಟಿ, ಇನ್ನೊಂದು ಕಡೆ ಅನ್ನ. ಯಾರು ಗೆಲ್ತಾರೆ ಅಂತ ನೋಡೋಣ ಬನ್ನಿ. ಈ ಟೇಬಲನ್ನು ಒಮ್ಮೆ ಗಮನವಿಟ್ಟು ನೋಡಿ. ಜೋಳದ ರೊಟ್ಟಿ ತಿಂದಾಗ ಏನಾಗುತ್ತೆ? ಬ್ಲಡ್ ಶುಗರ್ ನಿಧಾನವಾಗಿ ಇರುತ್ತೆ. ಅದೇ ಬಿಳಿಯನ್ನ ತಿಂದ್ರೆ ಸಡನ್ನಾಗಿ ಶುಗರ್ ಸ್ಪೈಕ್ ಆಗುತ್ತೆ. ಇನ್ನು ಜೀರ್ಣಕ್ರಿಯೆ ವಿಚಾರಕ್ಕೆ ಬಂದ್ರೆ, ರೊಟ್ಟಿಯಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ 4-5 ಗಂಟೆ ಹೊಟ್ಟೆ ತುಂಬಿದಾಗೆ ಇರುತ್ತೆ. ಅದೇ ಅನ್ನ ಬೇಗ ಜೀರ್ಣ ಆಗಿ ಮತ್ತೆ ಹಸಿವಾಗುತ್ತೆ. ಅದಕ್ಕೆ ನೋಡಿ, ದಿನನಿತ್ಯದ ಊಟಕ್ಕೆ ಜೋಳದ ರೊಟ್ಟಿಯೇ ಬೆಸ್ಟ್ ಆಯ್ಕೆ. ಹಾಗಾದ್ರೆ ಜೋಳದ ರೊಟ್ಟಿ ಯಾಕಿಷ್ಟು ಒಳ್ಳೆಯದು? ಯಾಕಂದ್ರೆ ಇದೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದನ್ನ ಜೀರ್ಣ ಮಾಡೋಕ್ಕೆ ನಮ್ಮ ದೇಹಕ್ಕೆ ಹೆಚ್ಚು ಸಮಯ ಬೇಕು. ಹಾಗಾಗಿ ಶುಗರ್ ನಿಧಾನವಾಗಿ ರಕ್ತಕ್ಕೆ ಸೇರ್ಕೊಳ್ಳುತ್ತೆ. ಸಡನ್ ಸ್ಪೈಕ್ ಆಗೋ ಚಾನ್ಸೇ ಇಲ್ಲ. ರೊಟ್ಟಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಅಡುಗೆಯಲ್ಲಿ ಇನ್ನೂ ಕೆಲವು ಸೂಪರ್ ಫುಡ್ಸ್ಗಳಿವೆ. ಇವುಗಳನ್ನ ಮಧುಮೇಹದ ವಿರುದ್ಧ ಹೋರಾಡೋ ನಮ್ಮ ಸೀಕ್ರೆಟ್ ವೆಪನ್ಸ್ ಅಂತಾನೆ ಹೇಳಬಹುದು. ನೋಡಿ, ಈ ಲಿಸ್ಟಲ್ಲಿ ಸೊಪ್ಪಿನ ಪಲ್ಯ, ಕಾಳುಪಲ್ಯ, ಚಟ್ನಿ ಪುಡಿ ಮತ್ತೆ ಶೇಂಗಾ ಇದೆ. ಬನ್ನಿ ಒಂದೊಂದಾಗಿ ಇದರ ಮಹತ್ವ ಏನು ಅಂತ ನೋಡೋಣ. ಮೊದಲನೆಯದು ಸೊಪ್ಪಿನ ಪಲ್ಯ, ಅಂದ್ರೆ ಮೆಂತ್ಯೆ, ಪುಂಡಿ, ಈ ಥರದ ಸೊಪ್ಪುಗಳು. ಇವುಗಳ ವಿಶೇಷತೆ ಅಂದ್ರೆ ಇವು ಬ್ಲಡ್ ಶುಗರ್ ಮೇಲೆ ಹೆಚ್ಚು ಕಮ್ಮಿ ಏನೂ ಪರಿಣಾಮ ಬೀರೋದಿಲ್ಲ. ಪ್ಲಸ್ ವಿಟಮಿನ್ಗಳಂತೂ ಸಾಕಷ್ಟಿರುತ್ತೆ. ಎರಡನೇದು ಕಾಳು ಪಲ್ಯ, ಮೊಳಕೆ ಕಟ್ಟಿದ ಹೆಸರು ಕಾಳು, ಮಡಕೆ ಕಾಳು ಇವೆಲ್ಲ. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಇದು ರೊಟ್ಟಿಯಲ್ಲಿರೋ ಕಾರ್ಬ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಇದರಿಂದ ಶುಗರ್ ಲೆವೆಲ್ ಸ್ಟೇಬಲ್ ಆಗಿರುತ್ತೆ. ಮೂರನೆಯದು ಚಟ್ನಿ ಪುಡಿ, ಅದರಲ್ಲೂ ಅಗಸೆ ಮತ್ತೆ ಗುರೆಳ್ಳು ಪುಡಿ. ಇವೆರಡು ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಇವುಗಳಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಸಮೃದ್ಧವಾಗಿದೆ. 1 ಚಮಚ ಅಗಸೆ ಪುಡಿನ ಊಟಕ್ಕೆ ಸೇರಿಸಿದ್ರೆ ಆ ಇಡೀ ಊಟದ ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿಯಾಗುತ್ತೆ. ಇದು ಎಷ್ಟು ಪವರ್ಫುಲ್ ನೋಡಿ. ಕೊನೆಯದಾಗಿ ಶೇಂಗಾ. ಪಲ್ಯ, ಚಟ್ನಿಗಳಲ್ಲಿ ನಾವು ಬಳಸೋ ಶೇಂಗಾದಿಂದ ಒಳ್ಳೆ ಕೊಬ್ಬು ಮತ್ತೆ ಪ್ರೋಟೀನ್ ಸಿಗುತ್ತೆ. ಸೊ ಇದು ಕೂಡ ಒಂದು ಹೆಲ್ದಿ ಅಡಿಷನ್. ಸರಿ, ರೊಟ್ಟಿ ಬೆಸ್ಟ್ ಅಂತ ಗೊತ್ತಾಯ್ತು. ಆದ್ರೆ ಅನ್ನ ತಿನ್ಬೇಕು ಅಂತ ತುಂಬಾ ಆಸೆ ಆದ್ರೆ ಏನ್ ಮಾಡೋದು? ಅದಕ್ಕೂ ಕೆಲವು ಸ್ಮಾರ್ಟ್ ರೂಲ್ಸ್ ಇದೆ. ಬನ್ನಿ ನೋಡೋಣ. ಅನ್ನ ತಿನ್ಬೇಕು ಅನ್ಸಿದಾಗ ಈ 4 ರೂಲ್ಸ್ ಮಾತ್ರ ಮರಿಬೇಡಿ. ನಂಬರ್ 1, ವೈಟ್ ರೈಸ್ ಬದಲು ಬ್ರೌನ್ ರೈಸ್ ಅಥವಾ ಪಾಲಿಷ್ ಮಾಡದ ಅಕ್ಕಿ ಬಳಸಿ. ನಂಬರ್ 2, ಕ್ವಾಂಟಿಟಿ ಕಂಟ್ರೋಲ್, 1 ಸಣ್ಣ ಕಪ್ ಅಷ್ಟೇ. ನಂಬರ್ 3, ಅನ್ನದ ಜೊತೆ ಯಾವಾಗಲೂ ಒಂದು ತರಕಾರಿ ಪಲ್ಯ ಇರಲೇಬೇಕು. ಮತ್ತು ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್, ಚಿತ್ರಾನ್ನ, ಪುಳಿಯೋಗ್ರೆ ಇವನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಸರಿ, ಇಲ್ಲಿಯವರೆಗೆ ನಾವು ಕಲ್ತಿದ್ದನ್ನೆಲ್ಲ ಸೇರಿಸಿ ಒಂದು ಪರ್ಫೆಕ್ಟ್ ಡಯಾಬೆಟಿಕ್ ಮೀಲ್ ಪ್ಲಾನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬೆಳಗಿನ ತಿಂಡಿಗೆ ಏನೆಲ್ಲ ಆಪ್ಷನ್ಸ್ ಇದೆ? 2 ಸಣ್ಣ ಪಡ್ಡು ತಿನ್ನಬಹುದು, ಆದರೆ ಅದರಲ್ಲಿ ಬೇಳೆ ಜಾಸ್ತಿ, ಅಕ್ಕಿ ಕಡಿಮೆ ಇರಬೇಕು. ಇಲ್ಲಾಂದ್ರೆ ತರಕಾರಿ ಹಾಕಿದ ಗೋಧಿ ನುಚ್ಚಿನ ಉಪ್ಪಿಟ್ಟು ಸೂಪರ್, ಅಥವಾ ಮೊಳಕೆ ಕಾಳು ಹಾಕಿದ ಸುಸ್ಲಾ ಕೂಡ ಓಕೆ, ಆದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರಲಿ. ಮಧ್ಯಾಹ್ನದ ಊಟಕ್ಕೆ ಒಂದು ಆದರ್ಶ ಫಾರ್ಮುಲಾ ಇದೆ. ಅದೇನೆಂದರೆ ಒಂದು ಖಡಕ್ ಜೋಳದ ರೊಟ್ಟಿ, ಒಂದು ಬಟ್ಲು ಎಣ್ಣೆಗಾಯಿ ಅಥವಾ ಕಾಳು ಪಲ್ಯ, ಅದರ ಜೊತೆಗೆ ಒಂದು ಸರ್ವಿಂಗ್ ಸೊಪ್ಪಿನ ಪಲ್ಯ. ಆಮೇಲೆ ಸಲಾಡ್ ಮೇಲೆ ಸ್ವಲ್ಪ ಅಗಸೆ ಚಟ್ನಿ ಪುಡಿ ಉದುರಿಸ್ಕೊಂಡು ತಿನ್ನಿ. ಕೊನೆಗೆ ಒಂದು ಗ್ಲಾಸ್ ಮಜ್ಜಿಗೆ. ವಾಹ್, ಇದೊಂದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್. ರಾತ್ರಿ ಊಟ ಯಾವಾಗ್ಲೂ ತುಂಬಾನೇ ಹಗುರವಾಗಿರಬೇಕು. ಒಂದು ಸಾಫ್ಟ್ ಜೋಳದ ರೊಟ್ಟಿ ಅಥವಾ ಚಪಾತಿ, ಜೊತೆಗೆ ಸ್ವಲ್ಪ ಬೇಳೆ ಮತ್ತು ಸಲಾಡ್ ಅಷ್ಟೇ ಸಾಕು. ಮತ್ತು ನೆನ್ಪಿಡಿ, ರಾತ್ರಿ ಹೊತ್ತು ಅನ್ನವನ್ನಂತೂ ಕಂಪ್ಲೀಟಾಗಿ ಮರ್ತ್ಬಿಡಿ. ಈ ಡಯಟ್ ಜೊತೆಗೆ ಇನ್ನೂ ಕೆಲವು ಸಿಂಪಲ್ ಹ್ಯಾಬಿಟ್ಸ್ ರೂಢಿ ಮಾಡ್ಕೊಂಡ್ರೆ ರಿಸಲ್ಟ್ಸ್ ಇನ್ನೂ ಅದ್ಭುತವಾಗಿರುತ್ತೆ. ಮೊದಲನೇ ಹ್ಯಾಬಿಟ್, ಮಜ್ಜಿಗೆ ಕುಡಿಯೋದು. ಜೀರಿಗೆ, ಕರಿಬೇವು ಹಾಕಿದ ಮಜ್ಜಿಗೆ ಜೀರ್ಣಕ್ಕೂ ಒಳ್ಳೆಯದು, ಶುಗರ್ ಕೂಡ ಹೆಚ್ಚು ಮಾಡಲ್ಲ. ಇದೊಂದು ಬೆಸ್ಟ್ ಡ್ರಿಂಕ್.
ಎರಡನೇ ಹ್ಯಾಬಿಟ್ ಪ್ರತಿದಿನ ಕೋಸಂಬರಿ ತಿನ್ನೋದು. ನೆನೆಸಿದ ಹೆಸರುಬೇಳೆ, ಸೌತೆಕಾಯಿ, ಕ್ಯಾರೆಟ್ ಈ ಸಿಂಪಲ್ ಸಲಾಡಿಂದ ಫೈಬರ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಸುಲಭವಾಗಿ ಸಿಗತ್ತೆ. ಮೂರನೇ ಮತ್ತು ತುಂಬಾನೇ ಮುಖ್ಯವಾದ ಅಭ್ಯಾಸ ಪ್ರತಿದಿನ ಕನಿಷ್ಠ 30 ನಿಮಿಷ ವಾಕ್ ಮಾಡೋದು. ಯಾಕಂದ್ರೆ ಉತ್ತರ ಕರ್ನಾಟಕದ ಊಟ ಮೂಲತಃ ಕಷ್ಟಪಟ್ಟು ದುಡಿಯೋ ಜನರಿಗಾಗಿ ಮಾಡಿದ್ದು. ಅದರಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ನಮ್ಮ ಈಗಿನ ಕೂತಲ್ಲೇ ಕೆಲಸ ಮಾಡೋ ಲೈಫ್ಸ್ಟೈಲ್ಗೆ ಆ ಎಕ್ಸ್ಟ್ರಾ ಎನರ್ಜಿನ ಬರ್ನ್ ಮಾಡಕ್ಕೆ ವ್ಯಾಯಾಮ ಬೇಕೇ ಬೇಕು. ಸೊ ನೋಡಿದ್ರಲ್ಲ, ರೊಟ್ಟಿ ಪಲ್ಯ ಮಜ್ಜಿಗೆ ಅನ್ನುವ ಈ ಸಿಂಪಲ್ ರುಟೀನ್ ಶುಗರ್ ಕಂಟ್ರೋಲ್ಗೆ ಎಷ್ಟು ಚೆನ್ನಾಗಿ ಸಹಾಯ ಮಾಡುತ್ತೆ ಅಂತ. ಹಾಗಿದ್ರೆ ನಮ್ಮ ಆರೋಗ್ಯಕ್ಕೆ ಅತ್ಯಾಧುನಿಕ ದಾರಿ ಅಂದ್ರೆ ನಮ್ಮ ಹಳೆಯ ಸಂಪ್ರದಾಯವನ್ನೇ ಮತ್ತೆ ಅಪ್ಕೊಳ್ಳೋದೇ ಆಗಿರ್ಬೋದಾ? ಒಮ್ಮೆ ಯೋಚನೆ ಮಾಡಿ ನೋಡಿ.